ಮಾನವೀಯತೆ ಇಲ್ಲ, ಅಲ್ಲಿ ಭಯೋತ್ಪಾದಕರನ್ನು ಅರೆಸ್ಟ್ ಮಾಡುವಂತ ಯೋಗ್ಯತೆ ಇಲ್ಲ. ಡಿಜೆಹಳ್ಳಿ ಕೆಜೆಹಳ್ಳಿ ಘಟನೆಯಲ್ಲಿ ಆದಂತವ್ರಿಗೆ ಅರೆಸ್ಟ್ ಮಾಡಿಲ್ಲ, ಅವ್ರಿಗೆ ಬಿರಿಯಾನಿ ಕೊಡ್ತೀರಾ. ಇಲ್ಲಿ ರಾಮ ಭಕ್ತರನ್ನ ನೀವು ಬಂಧಿಸ್ತೀರಾ ಅಂದ್ರೆ ಹೇಡಿಗಳು ನೀವು. 100% ಪ್ರತಿಭಟನೆ ನಾವು ಹೇಳಿದ್ರಿ. ಅಟ್ಲೀಸ್ಟ್ ಮನವಿ ಕೊಡಕ್ಕಾದ್ರೂ ನಾವು 3 ದಿನ ಟೈಮ್ ಕೊಟ್ಟಿದ್ರಿ, 3 ದಿನ ಆಕ್ಷನ್ ತಗೊಂಡಿಲ್ಲ. ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಈಗಲೇ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಟ್ರಾನ್ಸ್ಫರ್ ಮಾಡೋದು ಒಂದು ಪ್ರಕ್ರಿಯೆ, ಸಸ್ಪೆಂಡ್ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ. ಸರ್ಕಾರ ಮಾನವೀಯತೆ ಇಲ್ಲ, ಅಲ್ಲಿ ಭಯೋತ್ಪಾದಕರನ್ನು ಅರೆಸ್ಟ್ ಮಾಡುವಂತ ಯೋಗ್ಯತೆ ಇಲ್ಲ. ಡಿಜೆಹಳ್ಳಿ ಕೆಜೆಹಳ್ಳಿ ಘಟನೆಯಲ್ಲಿ ಆದಂತವ್ರಿಗೆ ಅರೆಸ್ಟ್ ಮಾಡಿಲ್ಲ, ಅವ್ರಿಗೆ ಬಿರಿಯಾನಿ ಕೊಡ್ತೀರಾ. ಇಲ್ಲಿ ರಾಮ ಭಕ್ತರನ್ನ ನೀವು ಬಂಧಿಸ್ತೀರಾ ಅಂದ್ರೆ ಹೇಡಿಗಳು ನೀವು. 100% ಪ್ರತಿಭಟನೆ ನಾವು ಹೇಳಿದ್ರಿ. ಅಟ್ಲೀಸ್ಟ್ ಮನವಿ ಕೊಡಕ್ಕಾದ್ರೂ ನಾವು 3 ದಿನ ಟೈಮ್ ಕೊಟ್ಟಿದ್ರಿ, 3 ದಿನ ಆಕ್ಷನ್ ತಗೊಂಡಿಲ್ಲ. ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಈಗಲೇ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಟ್ರಾನ್ಸ್ಫರ್ ಮಾಡೋದು ಒಂದು ಪ್ರಕ್ರಿಯೆ, ಸಸ್ಪೆಂಡ್ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ. ಸರ್ಕಾರ ಮಾನವೀಯತೆ ಇಲ್ಲ, ಅಲ್ಲಿ ಭಯೋತ್ಪಾದಕರನ್ನು ಅರೆಸ್ಟ್ ಮಾಡುವಂತ ಯೋಗ್ಯತೆ ಇಲ್ಲ. ಡಿಜೆಹಳ್ಳಿ ಕೆಜೆಹಳ್ಳಿ ಘಟನೆಯಲ್ಲಿ ಆದಂತವ್ರಿಗೆ ಅರೆಸ್ಟ್ ಮಾಡಿಲ್ಲ, ಅವ್ರಿಗೆ ಬಿರಿಯಾನಿ ಕೊಡ್ತೀರಾ. ಇಲ್ಲಿ ರಾಮ ಭಕ್ತರನ್ನ ನೀವು ಬಂಧಿಸ್ತೀರಾ ಅಂದ್ರೆ ಹೇಡಿಗಳು ನೀವು. 100% ಪ್ರತಿಭಟನೆ ನಾವು ಹೇಳಿದ್ರಿ. ಅಟ್ಲೀಸ್ಟ್ ಮನವಿ ಕೊಡಕ್ಕಾದ್ರೂ ನಾವು 3 ದಿನ ಟೈಮ್ ಕೊಟ್ಟಿದ್ರಿ, 3 ದಿನ ಆಕ್ಷನ್ ತಗೊಂಡಿಲ್ಲ. ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಈಗಲೇ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಟ್ರಾನ್ಸ್ಫರ್ ಮಾಡೋದು ಒಂದು ಪ್ರಕ್ರಿಯೆ, ಸಸ್ಪೆಂಡ್ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ.